ಮೊದಲಿದ್ದಂಥ ಉತ್ಸಾಹ ಮತದಾನದ ನಂತರ ಇಲ್ಲ ಸರ್, ಕಾನ್ಫಿಡೆನ್ಸ್ ಕಳ್ಕೊಂಡಂಗಿದೆ ಸರ್. ಏನಿಲ್ಲ, ನನಗೆ ಸ್ವಲ್ಪ ಚುನಾವಣಾ ಸಂದರ್ಭದಲ್ಲೇ ಅನಾರೋಗ್ಯ ಆಯಿತು. ಹಾಗಾಗಿ ನನ್ನ ಮಾತುಕತೆ ಸ್ವಲ್ಪ ಕಡಿಮೆನೇ ಆಯಿತು. ಅದು ಏನಾಗುತ್ತೆ ನೋಡ್ರಿ, ಒಂದು ದೈತ್ಯ ಶಕ್ತಿ, ಒಂದು ಪಕ್ಷ ಒಕ್ಕಲಿಗರ ಮುಖವನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರಾದೇಶಿಕ ಪಕ್ಷದ ವಂಶದ ಕುಡಿ ಒಂದು ಕಡೆ. ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ 2 ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ಸಾರಿ ರೇವಣ್ಣವರು 30,000 ತಗೋತಾರೆ, ಇನ್ನೊಂದು ಸಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ 15,000 ತಗೋತಾರೆ. 15,000 ತಗೊಂಡಿದ್ದಂಥ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ನಾನು ಬದಲಾವಣೆ ಆಗಿರ್ಬೋದು, ಕಾಂಗ್ರೆಸ್ ಕೂಡ ಗೆಲುವಿನ ಅಂತರ ಭಾಳ ದೂರ ಕ್ರಮಿಸಬೇಕಾದಂಥ, ಭಾಳ ಸ್ಪೀಡ್ ತಗೋಬೇಕಾದಂಥ ಅನಿವಾರ್ಯತೆ ಇದೆ. ಕಳೆದ ಚುನಾವಣೆಯಲ್ಲಿ ನಾನು ಮತ್ತು ಕುಮಾರಸ್ವಾಮಿಯವರ ನೇರ ಸಣ್ಣಸಾಟದಲ್ಲಿ ಕಾಂಗ್ರೆಸ್ ಪಡೆದಂಥ ಮತ 15,000. ಪುನಃ ಅದೇ ಕಾಂಗ್ರೆಸ್ ಚಿಹ್ನೆಯಲ್ಲಿ ಪುನಃ ನಾವು ಗೆಲುವಿನ ಅಂತರ ದಾಟಬೇಕಾದ್ರೆ ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳು ತಗೋಬೇಕು. 2,06,000 ಮತಗಳಾಗಿದೆ. 1 ಲಕ್ಷಕ್ಕಿಂತ ಹೆಚ್ಚಿಗೆ ಮತಗಳನ್ನ ತಗೊಂಡ್ರೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. 110, 120 ಈ ರೀತಿ ಮತ ತಗೋಬೇಕು. ನಾನು ಇಲ್ಲಿವರೆಗೂ ತಗೊಂಡಿರೋ ಮತ ಕೇವಲ ಎಲ್ಲ ಚುನಾವಣೆಗಳಲ್ಲೂ 80,000. ನಾನು ಅತಿ ಹೆಚ್ಚು ಮತ 85,000 ತಗೊಂಡಿದ್ದೀನಿ. 85,000 ನನಗೆ ಕ್ರೋಢೀಕೃತ ಮತಗಳು ಎಲ್ಲ ಚುನಾವಣೆಗಳಲ್ಲೂ. ಕಳೆದ ಚುನಾವಣೆಯಲ್ಲಿ ನಾನು ತಗೊಂಡಿದ್ದು 85,000. ಅದು ಈ ಚಿಹ್ನೆ ಬದಲಾವಣೆ ಆಗಿದೆ. NDA ನಿಲ್ಲ, ನಾನು ಇವಾಗ ಕಾಂಗ್ರೆಸ್ನ ಏಕೈಕ ಅಭ್ಯರ್ಥಿಯಾಗಿದ್ದೀನಿ. ಅವು 2 ಪಕ್ಷಗಳು ಸೇರಿಕೊಂಡಿದೆ. ಈ ತಾಲೂಕಲ್ಲಿ ನಾವೇನೇ ಒಂದಷ್ಟು ಕಳೆದ 15 ವರ್ಷಗಳಿಂದ BJP ಮತಗಳನ್ನು ಹೆಚ್ಚಾಗಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಹಾಗಾಗಿ BJP ಮತ್ತು JDS ಕಾಂಬಿನೇಷನ್ ಇಲ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ಗೊತ್ತು, ಪಾರ್ಲಿಮೆಂಟಲ್ಲೂ ಅತಿ ಹೆಚ್ಚು ಸೀಟ್ಗಳನ್ನು ಗೆದ್ದರು. ಆ ಕಾಂಬಿನೇಷನ್ ಮುಂದೆ ಏಕಾಂಗಿಯಾಗಿ ಕಾಂಗ್ರೆಸ್ ಎಷ್ಟು ಹೋರಾಟ ಮಾಡುತ್ತೆ ಇರೋದು ಪ್ರಶ್ನೆ. ಹಾಗಾಗಿ ನಾವು ಗೆಲ್ತೀವಿ, ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಹುಮ್ಮಸ್ಸು ತುಂಬಕ್ಕೋಸ್ಕರ ಗೆಲ್ತೀವಿ ಅನ್ನೋ ಸಮಾಧಾನ ಮಾತಾಡೋದು ಕೂಡ ಸಮಬಲದ ಹೋರಾಟ ಇದೆ. ನಾನೇನು ಸೋಲು ಒಪ್ಕೊಬಿಟ್ಟೆ ಅಂತ ನೀವು ಯಾರು ಬಿಂಬಿಸಬೇಡಿ. ಸಮಬಲದ ಹೋರಾಟ ಇದೆ. ಯಾರು ಗೆದ್ರೂ ಫೋಟೋ ಫಿನಿಶ್ ಅಂತೀವಲ್ಲ, ಆ ಥರ ಚುನಾವಣೆಯಲ್ಲಿ ಆಗ್ಬೋದು. ಪ್ರತಿ ಚುನಾವಣೆಯಲ್ಲಿ ನಿಮ್ಮ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರ ಒಂದು ಹೋರಾಟ ಇದೆ. ಅಂದರೆ ಈ ಚುನಾವಣೆಯಲ್ಲಿ ಯೋಗೇಶ್ವರ್ ಅವರು ಒಬ್ಬ ಅಭ್ಯರ್ಥಿಯಾಗಿದ್ದು ಕೂಡ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಪಾತ್ರ ವಹಿಸಿದ್ದಾರೆ. ಅದು ಏನೋ ಒಂದು ಕಡೆ ನಿಮಗೆ ಹಿನ್ನಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅನಿವಾರ್ಯ ಇತ್ತು ನನಗೆ. ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನು ಮೊನ್ನೆ ಕುಮಾರಸ್ವಾಮಿಯವರು ನಿರ್ಮಾಣ ಮಾಡಿದರು. ನಾನು ಅನಿವಾರ್ಯವಾಗಿ ನಾನು ಕಟ್ಟಿದಂಥ ಪಾರ್ಟಿನ ಬಿಟ್ಟುಬಿಟ್ಟು ಇವತ್ತು ನನ್ನ ಮೂಲ ಪಕ್ಷ ಕಾಂಗ್ರೆಸ್ಗೆ ಬರಬೇಕಾಗಿ ಬಂತು. ಆ ಥರ ಏನಿಲ್ಲ, ಕಾಂಗ್ರೆಸ್ಸು ಸಂಘಟಿತವಾದಂಥ ಹೋರಾಟ ನಾವು ಮಾಡಿದ್ದೀವಿ. ಆದರೆ ಕಳೆದ 2 ಚುನಾವಣೆಗಳ ಫಲಿತಾಂಶವನ್ನು ನೋಡಿದರೆ ಕಳೆದ ಒಂದು 15 ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ. ಕಳೆದ 20 ವರ್ಷಗಳಿಂದನೇ ಇಲ್ಲ. ನಾನು ಗೆದ್ದುದು ಬಿಟ್ಟರೆ ಕಾಂಗ್ರೆಸ್ಸಿಂದ, ಅದಾದ ನಂತರ ಕಾಂಗ್ರೆಸ್ನ ಅಭ್ಯರ್ಥಿ ಯಾರೂ ಇಲ್ಲಿ ಗೆದ್ದಿಲ್ಲ. JDS ವರ್ಸಸ್ BJP ಅನ್ನೋ ಥರನೇ ಬಂತು. ಹಾಗಾಗಿ ಕಾಂಗ್ರೆಸ್ನ ಅಸ್ತಿತ್ವದ ಕೊರತೆ ಈ ಸಾರಿ ಸಂಘಟಿತ ಹೋರಾಟ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ ಜನ ತೀರ್ಮಾನ ಮಾಡಬೇಕು.